15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಏನು 2168 ಕೋಟಿ ರೂಪಾಯಿ ಬರಬೇಕಾಗಿತ್ತು. ಆ ಹಣ ಹೋದ ವರ್ಷ ರಾಜ್ಯಕ್ಕೆ ಬಿಡುಗಡೆ ಆಗಿಲ್ಲ. ಹೀಗಾಗಿ ಇದರಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ 5927 ಗ್ರಾಮ ಪಂಚಾಯತ್ಗಳಿದ್ದಾವೆ. ಈಗ ಎಲ್ಲಿನೂ ಎಫೆಕ್ಟ್ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಖರ್ಚು ವೆಚ್ಚಕ್ಕೂ ಹಣಕಾಸು ಇಲ್ಲದೆ ಇರುವಂಥ ಈ ಒಂದು ಸಂದರ್ಭದಲ್ಲಿ ಯಾವುದೋ ತಾಂತ್ರಿಕ ದೋಷ ಇದೆ ಅಂತೇಳಿ ಹೇಳಿ ಒಂದು ನೆಪ ಒಡ್ಡಿ ಕೇಂದ್ರ ಸರ್ಕಾರ ಏನು ಕರ್ನಾಟಕ ರಾಜ್ಯಕ್ಕೆ ಮತ್ತು ಸೀಮಿತವಾಗಿ ನಮಗೆ ಸಂವಿಧಾನಬದ್ಧವಾಗಿ ನ್ಯಾಯಯುತವಾಗಿ ಏನು 2168.2 ಕೋಟಿ ರೂಪಾಯಿ ಬಿಡುಗಡೆ ಆಗಬೇಕಾಗಿತ್ತು. ಇಲ್ಲಿವರೆಗೆ ಬಿಡುಗಡೆ ಆಗಿಲ್ಲ. ನಾನು ಈಗಾಗಲೇ ಸಂಬಂಧಪಟ್ಟಂಥ ಪಂಚಾಯತ್ ಅಭಿವೃದ್ಧಿ ಮಂತ್ರಿಗಳಿಗೆ ಕೇಂದ್ರದಲ್ಲಿ ಭೇಟಿಯಾಗಿದ್ದೇನೆ, ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಆದರೂ ಹಣ ಬಿಡುಗಡೆ ಆಗದೇ ಇದ್ದ ಕಾರಣ ಎಲ್ಲ ಸಂಸದರಿಗೆ, ಎಲ್ಲ ಪಕ್ಷದ ನಮ್ಮ ರಾಜ್ಯಸಭಾ ಸದಸ್ಯರುಗಳಿಗೆ, ಇವತ್ತು ಈ ರಾಜ್ಯದಿಂದ ಪ್ರತಿನಿಧಿಸುವ ಎಲ್ಲ ಕೇಂದ್ರ ಸಚಿವರುಗಳಿಗೆ ನಾನೊಂದು ಮನವಿ ಪತ್ರವನ್ನು ಸಲ್ಲಿಸಿ ಕೇಂದ್ರದ ಪಂಚಾಯತ್ ಇಲಾಖೆ ಮೇಲೆ ಒತ್ತಡ ಹೇರಿ ಈ 2000 ಕೋಟಿ ರೂಪಾಯಿ ಇದೆ, 168 ಕೋಟಿ ರೂಪಾಯಿ ತಕ್ಷಣವೇ ಬಿಡುಗಡೆ ಮಾಡಿಸಬೇಕು ಅಂತೇಳಿ ಒಂದು ಆಗ್ರಹವನ್ನು ಮಾಡಿದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಪ್ರಥಮ ಬಾರಿಗೆ ನಮ್ಮಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಮುಂಬಡ್ತಿ ಆಗಿತ್ತು, ಸುಮಾರು ಗ್ರೇಡ್ 1 ಸೆಕ್ರೆಟರಿಗಳು 80 ಜನರ ಮುಂಬಡ್ತಿಗೆ ಪಾರದರ್ಶಕವಾಗಿ ಇವತ್ತು ಅವರಿಗೆ ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆ ಮಾಡಿ ಅವರೆಲ್ಲರನ್ನೂ ವರ್ಗಾಯಿಸಿದ್ದೇವೆ. ಅದೇ ರೀತಿಯಲ್ಲಿ ಇನ್ನೂ ಸುಮಾರು 5000 ಜನ ಇವತ್ತು ಉಳಿಕೆ ವೃಂದದವರಿಗೆ ಏನು ಅವರಿಗೆ ಮುಂಬಡ್ತಿ ಕೊಡಬೇಕಾಗಿದೆ, ಅದು ಈ ತಿಂಗಳ ಒಳಗಾಗಿ ಆ ಪ್ರಕ್ರಿಯೆ ಮುಗಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಹೊಸದಾಗಿ 97 ಜನ PDOಗಳು ಕಲ್ಯಾಣ ಕರ್ನಾಟಕಕ್ಕೆ ನೇರ ನೇಮಕಾತಿ ಆಗಿದ್ದಾರೆ. ಅವರಿಗೆ ನೇಮಕಾತಿ ಆದೇಶ ಈ ತಿಂಗಳ ಒಳಗಾಗಿ ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಬಾಕಿ ಇರುವಂಥ ಸುಮಾರು 150 PDOಗಳು ಕಲ್ಯಾಣ ಕರ್ನಾಟಕ ಅಂದರೆ ಉಳಿಕೆ ವೃಂದದವರಿದ್ದಾರೆ. ಅವರಿಗೂ KPSC ವತಿಯಿಂದ ಬೇಗ ಪಟ್ಟಿ ಬಿಡುಗಡೆ ಮಾಡಿ ಅವರಿಗೂ ತರಬೇತಿ ಕೊಟ್ಟು ಅವರಿಗೆ ನೇಮಕಾತಿ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸೊ ಈ ರೀತಿಯಲ್ಲಿ ನಮ್ಮ ಇಲಾಖೆ ವತಿಯಿಂದ ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ. ಸಿವಿಯರ್ ಸೂಪರ್ ಎಲ್ನಿನೋ ಎಫೆಕ್ಟ್ ಇದೆ, ಎಲ್ಲ ಕಡೆ ಮಳೆ ಕೊರತೆ ಇದೆ, ಬರ ಇದೆ. ಇಂಥದ್ದರಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟು ಕುಡಿಯೋ ನೀರಿಗಾಗಿ ರಾಜ್ಯ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ, ಪ್ರತಿಯೊಬ್ಬರಿಗೂ ನೀರು ಕೊಡುವಂಥ ಜವಾಬ್ದಾರಿ ಇದೆ. ಹೀಗಾಗಿ ಎಲ್ಲರೂ ಎಚ್ಚರಿಕೆಯಿಂದ PDO, ವಾಟರ್ಮ್ಯಾನ್ ಹಿಡ್ಕೊಂಡು ತಹಶೀಲ್ದಾರ್ ಇದ್ದಾರೆ, DCಗಳಿದ್ದಾರೆ, COಗಳಿದ್ದಾರೆ, EOಗಳಿದ್ದಾರೆ, ಅವರೆಲ್ಲರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಶುದ್ಧ ಕುಡಿಯುವ ನೀರು ಪ್ರತಿಯೊಬ್ಬ ವ್ಯಕ್ತಿಗೆ ಇವತ್ತು ಸರಬರಾಜು ಮಾಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇವೆ.